ಸರ್ ಎಷ್ಟು ದಿನ ಸರ್ ಹುಡುಕ್ತಾ ಇರೋದು ನಿಮ್ಮನ್ನ? ಬಹಳ ದಿನದ ಹುಡುಕ್ತಾ ಇದ್ರಾ? ಅಯ್ಯೋ ಸಾರಿ 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 ಸರ್, ಇದು ಸ್ಪೆಕ್ಸ್ ಯಾರು ರೆಕಗ್ನೈಸ್ ಮಾಡ್ತಾ ಇದ್ದಿಲ್ಲ. ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಲ್ಲ, ಈಗ ಬಿಗ್ ಬಾಸ್ ಕರಿಬಸಪ್ಪ ಅಂತ ಹೇಳ್ಬಿಟ್ಟು ಬಹಳ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಆಗದ್ದು ಎಂದು ಕೈ ಕಟ್ಟಿ ಕುಳಿತರೆ ಆಗದ್ದು ಕೆಲಸವು ಮುಂದೆ ಆಗೋದೆಲ್ಲ ಆಗಲಿ. ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಪಾಕಿಸ್ತಾನ ಗೆದ್ದಿರ್ಬೋದು. 2004 ಇದು ಪಾಕಿಸ್ತಾನದಲ್ಲಿ ಗೆದ್ದಿರೋ ನಾನು. 2004 ಗೋಲ್ಡ್ ಮೆಡಲ್ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನನಗೆ 1995 ಇಸ್ವಿನಲ್ಲಿ ಅವರು ನನಗೆ ಸ್ವೀಟ್ ತಿನ್ನಿಸಿರೋದು ಆಶೀರ್ವಾದ ಮಾಡಿ. ಇವ್ರ ಆಶೀರ್ವಾದದಿಂದನೇ ನನಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡೋ ಥರದ್ದು ಆಯ್ತು ಸರ್. ಪುನೀತ್ ರಾಜ್ಕುಮಾರ್ ಸರ್ ಕನ್ನಡ ಶೂಟಿಂಗ್ ನಡೀತಾ ಇತ್ತು. ಆ ಟೈಮಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ನನಗೆ ಆನರ್ ಮಾಡಿದ್ದು. ಸರ್ ಮಿಸ್ಟರ್ ಇಂಡಿಯಾ ನಾನು ಫಸ್ಟ್ ಟೈಮ್ ಆಗಿದ್ದು 2001. ಕೆಲವರಿಗೆ ನಮ್ಮ ಭಾರತ ಶ್ರೇಷ್ಠ ಅಂದರೆ ಕೆಲವರು ಭಾಳ ಜನ ಬಾಡಿ ಬಿಲ್ಡಿಂಗಲ್ಲಿ ಗೊತ್ತಿರಲ್ಲ. ಸತತವಾಗಿ ನಾನು 3 ಬಾರಿ ಗೆದ್ದಿದ್ದೀನಿ. ಹ್ಯಾಟ್ರಿಕ್ ಸಾಧನೆ ಮಾಡಿದ್ದೀನಿ. ಹೌದು, ತುಂಬಾನೇ ವೈರಲ್ ಆಗಿದೆ ಅದು. ಅನ್ಕೊಂಡೆ ನಾನು ನೋಡ್ಬೇಕಾದ್ರೆ ಸ್ಪಂದನ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಅನ್ಕೊಂಡೆ. ಇವರು ಬಾಡಿ ಬಿಲ್ಡ್ರು, ಅವ್ರು ನೋಡೋದಕ್ಕೆ ಇವರು ಸ್ಪಂದನ ಅವರನ್ನೇ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಭಾಳ ಜನದ್ದು ಮೈಂಡಲ್ಲಿ ಅದೇ ಇತ್ತು. ಮಾಳು ಅವರು ಉತ್ತರ ಕರ್ನಾಟಕದವ್ರು ಇರೋದ್ರಿಂದ ನನಗೆ ಅವರು ಸ್ವಲ್ಪ ಸಂಪ್ರದಾಯವಾಗಿದ್ದಾರೆ, ಅವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಮನಸ್ಸಿತ್ತು. ಸುತ್ತೋದ್ರಲ್ಲಿ ನೀವು ಸ್ವಲ್ಪ ಎಲ್ಲೋ ಹಿಂದುಡಿದ್ರ. ಸೊ ಅಲ್ಲಿ ಉಸ್ತುವಾರಿಗಳು ಬಂದ್ಬಿಟ್ಟು ನನಗೆ ನೀವು ಕೈಯಿಂದ ಹಗ್ಗನ ಮುಟ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮನಿಗೆ ಎಚ್ಚರಿಕೆ ಕೊಟ್ಟರು. ಆ ಕಡೆ ನೋಡಿದ್ರೆ ಮಾಳು ಅವ್ರಿಗೆ ಅದು ಕೈಯಿಂದ ಮುಟ್ಬಿಟ್ಟು ಅವ್ರು ತಿರ್ಗೋದಕ್ಕೆ ಅವಕಾಶ ಮಾಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ 18 ಕಂಟೆಸ್ಟೆಂಟ್ ಇರ್ತಾರೆ. ನಿಮಗೆ ತುಂಬ ಅಡ್ಜಸ್ಟ್ ಆಗಿದ್ದು, ತುಂಬ ಹೊಂದಾಣಿಕೆ ಆಗಿದ್ದು ಯಾರು? ನಮಗೆ ತುಂಬ ಚೆನ್ನಾಗಿದ್ದಂದ್ರೆ ಚಂದ್ರಪ್ರಭಾ ಅವರು. ದೊಡ್ಡ ಕಲಾವಿದರು ಅವರು. ಚಂದ್ರಪ್ರಭಾ ಅಂದರೆ ನಮಗೆ ತುಂಬ ಇಷ್ಟ. ಎಲ್ಲೋ ಕರಿಬಸಪ್ಪನವರು ಸ್ವಲ್ಪ ಸ್ಲೋ ಆಗಾಯಿತು. ಖಂಡಿತವಾಗಿಯೂ ಅಲ್ಲಿ ನಾನು ಆ ಟೈಮಲ್ಲಿ ಸ್ವಲ್ಪ ಸ್ಲೋ ಆದ. ಮದುವೆ ಆಗ್ಬಿಟ್ಟು ಗಂಡ 8 ದಿನ ಸಂಸಾರ ಮಾಡೋ ಕಳಿಸಿದ್ರೆ, ಅತ್ತೆ ಮಾವ ನೀವು ಸರಿಯಿಲ್ಲ ಅಂತೇಳಿ ಹೊರಗಡೆಗೆ ಕಳಿಸಿದ್ರೆ ಹೆಂಗಿರುತ್ತೋ ನಮ್ಗೆ ಕೂಡ ಪರಿಸ್ಥಿತಿ ಅದೇ ಥರ ಇತ್ತು. ಒಂದೇ ದಿನ ಇರೋದು ಟೈಮ್, ಒಂದಿನದಲ್ಲೇ ನಾಮಿನೇಷನ್ ಮಾಡಿಬಿಟ್ರು. ಎಲ್ಲೋ ಒಂದು ಕಡೆಗೆ ನಮಗೆ ಅವರು ನಮ್ಮನ್ನು ನಾಮಿನೇಟ್ ಮಾಡಿದ ತಕ್ಷಣ ಸ್ವಲ್ಪ ಸೈಲೆಂಟ್ ಆಗಿಬಿಟ್ರು. ಇಬ್ಬರೂ ನಾವು ಕುಗ್ಬಿಟ್ಟು. ಇಲ್ಲಿ ಮನೆಯಲ್ಲಿ ವರ್ಕ್ ಮಾಡಿರೋದು, ಫ್ಲೋರ್ ಕ್ಲೀನ್ ಮಾಡಿರೋದು ಮಾಡಿದ್ರೆ ನೀವು ಯಾವಾಗ? ಇಲ್ಲ ಸರ್, ನಮ್ಮ ಮನೇಲಿ ಯಾವುದೇ ಥರದ್ದು ಆ ಥರ ಕೆಲಸ ಮಾಡಿಲ್ಲ. ನಾನು ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಅಲ್ಲಿ ಪಾತ್ರೆ ತಟ್ಟೆ ಎಲ್ಲ ತೊಳೆದಿದ್ದೀನಿ. ನನ್ನ ಮನೇಲಿ ಕೂಡ ಆ ಥರದ್ದು ಯಾವುದೇ ಕೆಲಸನ ನಾನು ಮಾಡಿಲ್ಲ. ನನ್ನ ಮನೆಯಲ್ಲಿ ಮನೆಗೆ ಹೋಗೋದಕ್ಕೆ ಎಷ್ಟು ಪ್ರಿಪೇರ್ ಆಗಿದೆ ಅಂದರೆ ಒಂದು ಕನಸ್ಕೊಂಡಿದ್ದೆ ನಾನು. ಅಂದರೆ ಅಲ್ಲಿ ಹೋದರೆ ನಾನು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು, ಒಳ್ಳೆ ಫೈನಲ್ ಅವ್ರಿಗೆ ಕಾಣಬೇಕಂತ ಕಾಲ್ ಮಾಡಿ ಬಿಗ್ ಬಾಸ್ ಅಂದ ತಕ್ಷಣ ಈ ಥರ ನಿಮಗೆ ಅವಕಾಶ ಬಂದಿದೆ ಅಂತ ತಕ್ಷಣ ನಿಮಗೆ ಆ ಮನಸ್ಸೊಳಗಡೆ ಒಂದು ಖುಷಿ ಆಗುತ್ತೆ. ಎಷ್ಟು ಖುಷಿ ಪಟ್ಟು? ಉಪವಾಸ ಇದ್ದವನಿಗೆ ಒಂಥರ ಹೊಟ್ಟೆ ತುಂಬ ಒಂಥರ ಎನರ್ಜಿ ಬಂದಂಗೆ ಆಗ್ಬಿಡ್ತು. ಫುಲ್ಲು ಏನೋ ಒಂಥರ ಫುಲ್ಲು ಬಾಡಿ ಎಲ್ಲ ಇದಾಗೋದು. ಫುಲ್ಲು ಏನೆಲ್ಲ ಪರ್ಚೇಸ್ ಮಾಡಿ ಎಷ್ಟು ಖರ್ಚಾಯಿತು? ಎಲ್ಲರೂ ಅಂದ್ಕೊಳ್ತಿದ್ದಾರೆ, ಏನಪ್ಪ ಕರಿಬಸಪ್ಪ ಅವರು ಈ ಥರ ಪಾಪ ಸಾಲ ಯಾಕೆ ಮಾಡಬೇಕಾಯ್ತು ಅನ್ನೋದು ಬಾರ್ಜರಿ ಜನದ್ದು ಒಂದು ಕ್ವಶನ್ ಇರುತ್ತೆ. ಏನೋ ಬೈತವ್ರೆ, ಇವನು ಬಿಗ್ ಬಾಸ್ ಮನೆ ಅನ್ಕೊಂಡವನು ಏನು ಅನ್ಕೊಂಡೋ, ಇಲ್ಲಿ ಬಂದ್ಬಿಟ್ಟು ಸರಿ ಮೈ ಮೇಲೆ ಬಟ್ಟೆನೇ ಹಾಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇನ್ನೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು 1 ಲಕ್ಷದವರೆಗೂ ಸಾಲ ಮಾಡಿ ಏನು ಬರೀ ಮಾಡಿದ್ದನ್ನೇ ಬರೀ ಜಿಮ್ ಅಂತ ಬರೀ ಜಿಮ್ ಮಾಡೋದೇ ತೋರಿಸ್ತೀರಿ. ಫಸ್ಟು ನಾವು ಡ್ಯಾನ್ಸ್ ಮಾಡಿದ್ದೆ ದರ್ಶನ್ ಸರ್ದು ಸಿನಿಮಾದು ಶೇಖಿ ಪದ್ಮಾವತಿ ಅಂತ ಒಂದು ಸಿನಿಮಾಗೆ ಸಿನಿಮಾ ಶೇಖಿ ಪುಷ್ಪವತಿ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಡ್ಯಾನ್ಸ್ನ ಸುಮ್ಮನೆ ಒಂದು ಪ್ರಯೋಗ ಮಾಡಿದ್ದ.